ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಸಂಜೆ ಟೈಮ್ನಾಗ ಏನಾರ ಬಿಸಿ ಬಿಸಿ ಸ್ನ್ಯಾಕ್ಸ್ ತಿನ್ಬೇಕು ಅನ್ಸತ್ತೈತಿ. ಆದ್ರೆ ಹೊರಗೆ ನೋಡಿದ್ರೆ ಮಸ್ತ್ ಜೋರು ಮಳೆ ಬರಾಕತ್ತೈತಿ. ಇಂಥ ಟೈಮ್ನಾಗ ಹೊರಗೆ ಹೋಗಿ ತಿನ್ನೋಕ್ಕಾಗಿಲ್ಲ. ಮನ್ಯಾಗ ಈ ರೀತಿ ನೀವು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ. ಇದನ್ನು ಮಾಡೋಕೆ ನಾ ಇಲ್ಲಿ 100 ಗ್ರಾಮ ಒಣ ವಟಾಣಿ 10 ತಾಸು ನೆನೆಸಿ ತೊಗೊಂಡೇನಿ. ಇದು ಎಷ್ಟು ನೆನಿತಾವೆ ಅಷ್ಟು ಚಲೋ ನೋಡಿರಿ. ಬಿಸಿನೀರು ಹಾಕಿ ಅಂದ್ರೆ ಜಲ್ದಿ ನೆನಿತಾವು. ಮತ್ತು 2 ಬಟಾಟಿನ ಸಪ್ಪಿ ಸುಲಿದ ನಡಕ್ಕೆ ಕಟ್ ಮಾಡಿ ತೊಗೊಂಡೇನಿ. ಇವೆರಡಕ್ಕೂ ಈಗ ಮುಳುಗುವಂಗೆ ನೀರು ಹಾಕಿ ಕುಕ್ಕರ್ ಬಾಯಿ ಹಾಕಿ ಇದನ್ನು ಒಂದು 3 ರಿಂದ 4 ವಿಸಿಲ್ ಹೊಡಿಸ್ತೇನೆ ರೀ. ಯಾಕಂದ್ರೆ ಎಷ್ಟು ಕುದಿತೈತಲ್ಲ ಅದಷ್ಟು ಚಲೋ. ಇದನ್ನೇ ಒಲೆ ಮ್ಯಾಗ ಇಟ್ಕೊಂಡ್ಬಿಡ್ತೀನಿ. ಈ ಕಡೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕಾದ್ಮೇಲೆ 1-2 ತುಣುಕು ಚಕ್ಕಿ, 4 ಲವಂಗ ಹಾಕ್ಕೋತೀನಿ. ಆಮೇಲೆ 1/2 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ದೊಡ್ಡ ಉಳ್ಳಾಗಡ್ಡಿ ಉದ್ದುದ್ದಾಗ ಹೆಂಚ್ಕೊಂಡೇನಿ. ಅವನು ಈ ಎಣ್ಣೆಗೆ ಹಾಕ್ಕೋತೀನಿ. ಇಲ್ಲಿ ಒಂದು 5 ಮೆಣಸಿಕಾಯಿ ಹೆಚ್ಚಿ ತೊಗೊಂಡೇನಿ. ಇವು ಖಾರದವು, ಅದಕ್ಕೆ ಒಂದು 5 ತೊಗೊಂಡೇನಿ. ನೀವು ಖಾರಕ್ಕೆ ತಕ್ಕಂಗೆ ತೊಗೋರಿ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಸುಲಿದು ತೊಗೊಂಡೇನಿ. ಇವನ್ನ ಎಣ್ಣೆಯಾಗ ಚಲೋತ್ತಾಗ ಫ್ರೈ ಮಾಡ್ಕೋತೀನಿ. ನೋಡಿರಿ, ನಾ ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ನೋಡ್ರಿ, ಈಗ ಎಲ್ಲ ಚಲೋತ್ತಾಗ ಹುರಿತಾವು. ಈಗ ಇದಕ್ಕೆ 2 ಟೊಮೆಟೊ ದಪ್ಪಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಇವನು ಚಲೋತ್ತಾಗ ಇದ್ರಾಗ ಎಣ್ಣೆಯಾಗನ ಕರ್ಕೋಬೇಕು. ಬಾಳೋತ್ತಾಗ ಕರಿಬೇಕಂತೇನಿಲ್ಲ, ಸ್ವಲ್ಪ ಮೆತ್ತಗೆ ಆದ್ರೆ ಸಾಕು. ನೋಡಿರಿ, ಇಷ್ಟಾಗ್ಯಾವು. ಈಗಿದ ಒಲೆ ಬಂದ್ ಮಾಡಿ ಇದನ್ನ ಸೈಡಿಗೆ ಆರಾಕ ಇಟ್ಕೋತೀನಿ. ಈಗ ಆರಿದ್ಮೇಲೆ ಆ ಮಸಾಲೆನ ಒಂದು ಮಿಕ್ಸಿ ಜಾರಿಗೆ ತೊಗೊಂಡೇನಿ. ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ, ಒಂದು ಹಿಡಿಯಷ್ಟು ಪುದೀನ ಹಾಕ್ಕೋತೀನಿ. ಮೊದಲು ನಾವು ಒಗ್ಗರಣೆ ಒಳಗೂ ಅಲ್ಲ ಹಾಕ್ಕೋಬೋದು. ನಾ ಇಲ್ಲೇ ಮರ್ತಿದ್ನಿ, ಅದಕ್ಕೆ ಈಗ ಒಂದು ಇಂಚಷ್ಟು ಹಸಿ ಎಲ್ಲ ಹಾಕ್ಕೋತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನೋಡಿರಿ, ಈ ರೀತಿ ಸಣ್ಣಗೆ ನುಣ್ಣಗೆ ರುಬ್ಬೇಕ್ರಿ. ಇದು ಭಾಳ ಉಟ್ಟದು ಉಳಿಬಾರ್ದು. ಈ ರೀತಿ ಹಾಕ್ಕೊಂಡು ಸೈಡಿಗೆ ಇಟ್ಕೋತೀನಿ. ನೋಡಿರಿ, ಇದು ಕುಕ್ಕರಾಗ ಕುದಿಯಾಕೆ ಇಟ್ಟಿದ್ದಲ್ಲ, ಅದು ಕುದ್ದೈತಿ, ಮಸ್ತ್ ಕುದ್ದೈತಿ ನೋಡಿರಿ. ಈಗ ಇದನ್ನು ಸ್ಮ್ಯಾಶರ್ ತೊಗೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನೀವು ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೋಬೋದು. ಈ ರೀತಿ ಎಲ್ಲ ಚಲೋತ್ತಾಗ ಸ್ಮ್ಯಾಶ್ ಮಾಡ್ಕೊಂಡು ಇದನ್ನು ಸೈಡಿಗೆ ಇಟ್ಕೋತೀನಿ. ಈಗ ಅದ ಬಾಳ್ಗಿಗೆ ಮತ್ತೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಕೊತ್ತಂಬರಿ ಪೌಡರ, 1 ಸ್ಪೂನ್ ಗರಂ ಮಸಾಲ, 1 ಚಿಟಿಕೆ ಅರಿಶಿನ ಹಾಕಿ ಎಣ್ಣೆಗೆ ಚಲೋತ್ತಾಗ ಕರ್ಕೋತೀನಿ. ಹಸಿ ವಾಸನೆ ಬಿಟ್ಟ ಮೇಲೆ ಅದಕ್ಕೆ ಏನು ಮೊದಲು ರುಬ್ಬಿಟ್ಕೊಂಡಿದ್ದಿಲ್ಲ ಮಸಾಲ, ಆ ಮಸಾಲ ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನು ಚಲೋತ್ತಾಗ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನೋಡಿರಿ, ಇದಕ್ಕೆ ಅದೇನು ಮಿಕ್ಸಿ ಜಾರ್ ಇತ್ತಲ್ಲ ಅದನ್ನ ತೊಳೆದು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋತೀನಿ. ನೋಡಿರಿ, ಎಷ್ಟು ಗ್ರೀನ್ ಮಸ್ತ್ ಕಾಣಕತ್ತೈತಿ. ಇದು ಸ್ವಲ್ಪ ಕುದಿಬೇಕು. ನೋಡಿರಿ, ಇದು ಕುದಿಯಾಕೆ ಸ್ಟಾರ್ಟ್ ಆಗೈತೆ. ನೋಡಿರಿ, ಎಣ್ಣೆ ಬಿಟ್ಟೈತಿ. ಈಗ ಇದಕ್ಕೆ ಮೊದಲು ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದು ಅಲ್ಲ ಬಟಾಟೆ ಮತ್ತು ವಟಾಣಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಇದು ಮಿಕ್ಸ್ ಮಾಡ್ಕೊಂಡು ಓಪನ್ ಇಟ್ಕೊಂಡನ ಸ್ವಲ್ಪ ಇದನ್ನ ಕುದಿಸ್ಕೋಬೇಕು. ಎಲ್ಲ ಚಲೋತ್ತಾಗ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ನಾ ಖಾರ, ಹಸಿ ಖಾರ ಎಷ್ಟು ಹಾಕಿನ ಅದ್ರ ಮೇಲೆ ಬಿಟ್ಟಿನಿ. ನೀವು ಬೇಕಂದ್ರೆ ಸ್ವಲ್ಪ ಒಣ ಖಾರನೂ ಹಾಕ್ಕೋಬೋದು. ಈಗ ಇದನ್ನು ಚಲೋತ್ತಾಗ ಕುದಿಸ್ಕೋಬೇಕು. ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಮಸಾಲೆ ಪುರಿ ನೀವು ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಹೆಲ್ದಿನೂ ಇರ್ತೈತಿ. ನೋಡಿರಿ, ಕುದಿಯಾಕತ್ತೈತಿ. ಈಗ ಇಷ್ಟು ಕುತ್ತಂದ್ರೆ ಸಾಕ. ಇದನ್ನು ಸ್ಟೋವ್ ಆಫ್ ಮಾಡಿ ತೆಗೆದು ಬಿಡ್ತೇನೆ. ಆಮೇಲೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ತೈತೆ, ಅದಕ್ಕೆ ನಾನು ಇಷ್ಟು ತಳ್ಳಗೆ ಇಟ್ಕೊಂಡೇನಿ ಇದನ್ನು. ನೋಡಿರಿ, ಈ ಕಡೆ ಒಂದು 7 ಪಾನಿಪುರಿ ಕರೆದು ಇಟ್ಕೊಂಡೀನಿ. ಮ್ಯಾಲೆ ಹಾಕಕ್ಕೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ, ಟೊಮೆಟೊ, ಸಣ್ಣ ಸೇವ, ಕೊತ್ತಂಬರಿ ಇಟ್ಕೊಂಡೇನಿ. ಈಗ ಇವು ಪಾನಿಪುರಿನ ಮುರಿತೇನೆ. ಈ ರೀತಿ ಸಣ್ಣಗೆ ಮುರ್ಕೊಂಡು ಅದಕ್ಕೆ ಬಿಸಿ ಬಿಸಿ ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದಿಲ್ಲ ಹಾಕ್ಕೊಂಡು ಎಷ್ಟು ಬೇಕಾ ಅಷ್ಟು ಗ್ರೇವಿ ಹಾಕ್ಕೊಂಡು ಇದನ್ನು ಬಿಸಿ ಬಿಸಿ ಇದ್ದಾಗನ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ, ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, ಆಮೇಲೆ ಏನು ಸಣ್ಣ ಸೇವ್ ಅದಲ್ಲ, ನಾನು ಭಾಳ ಸಣ್ಣದವ, ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೇವ್ ತೊಗೋರಿ. ಆಮೇಲೆ ಕೊತ್ತಂಬರಿ, ಸೇವ ಹಾಕ್ಕೊಂಡ್ರಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಮಸಾಲ ಪುರಿ ರೆಡಿ ಆಗ್ತೈತಿ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.